ಇನ್ನು ಸರ್ಕಾರ ವರ್ಸಸ್ ರಾಜ್ಯಪಾಲರ ಭಾಷಣ ಸಂಘರ್ಷ ವಿಚಾರ. ರಾಜ್ಯಪಾಲರನ್ನ ಮತ್ತೆ ಎಎಸ್ ಪೊನ್ನಣ್ಣ ಅವರು ಭೇಟಿಯಾಗಿದ್ರು. ಸಿಎಂ ಸಿದ್ದರಾಮಯ್ಯ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಮತ್ತೆ ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ. ಸಿಎಂ ಜೊತೆಗಿನ ಸಭೆ ಬಳಿಕ ರಾಜ್ಯಪಾಲರನ್ನ ಭೇಟಿಯಾಗಿ ಮತ್ತಷ್ಟು ಮಾತುಕತೆ ನಡೆದಿದೆ. ಒಂದ್ ಕಡೆ ಸರ್ಕಾರ ಸ್ಪಷ್ಟ ಸಂದೇಶವನ್ನ ತಿಳಿಸಿದೆ. ಆ ಕುರಿತಂತೆ ಸರ್ಕಾರದ ನಿರ್ಧಾರವನ್ನ ಆ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನೋದನ್ನ ಪೊನ್ನಣ್ಣ ತಿಳಿಸಿದ್ದಾರೆ. ಎಲ್ಲ ಅವರ ಹತ್ರ ಮುಖ್ಯಮಂತ್ರಿಗಳು ಕಾನೂನು ಸಚಿವರ ಜೊತೆ ಚರ್ಚೆ ಮಾಡಿರುವಂಥದ್ದನ್ನು ಮಾನ್ಯ ರಾಜ್ಯಪಾಲರಿಗೆ ಅವರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಅಧಿವೇಶನಕ್ಕೆ ಬನ್ನಿ ಅಂತೇಳಿ ಆಹ್ವಾನವನ್ನು ಕೊಟ್ಟಿದ್ದೀನಿ. ನಾಳೆ ಅವ್ರನ್ನ ಬಂದು ಇಲ್ಲಿಂದ ಜಂಟಿ ಅಧಿವೇಶನಕ್ಕೆ ಕರ್ಕೊಂಡು ಹೋಗಲಿಕ್ಕೆ ನಾಳೆ ಬೆಳಿಗ್ಗೆ 10 ಗಂಟೆ 15 ನಿಮಿಷಕ್ಕೆ ಇಲ್ಲಿ ರಾಜಭವನಕ್ಕೆ ಬರ್ತೀನಿ. ಅವ್ರು ನಮ್ಮ ಜೊತೆ ಬರ್ತಾರೆ ಅಂತ ಹೇಳುವಂಥ ವಿಶ್ವಾಸ. ನೀವು ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು ಸರ್, ಏನಂತ ಮಾತಾಡಿದ್ರು? ಅದೇ ಈಗ ರಾಜ್ಯಪಾಲರನ್ನೇ ಭೇಟಿ ಮಾಡಿ ಬರ್ತಾ ಇರೋದು. ಏನು ಹೇಳಿದ್ರು ಸರ್? ಅದೇ ಈಗ ರಾಜ್ಯಪಾಲರಿಗೆ ನಾವು ಕೊಟ್ಟಿರುವಂಥ ಭಾಷಣ ಏನಿದೆ ಅದರಲ್ಲಿ ನಾವು ಏನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಅದೇ ಭಾಷಣವನ್ನು ಓದಬೇಕು ಅಂತ ಅವರಲ್ಲಿ ನಾವು ಮನವಿ ಮಾಡಿದ್ವಿ. ಸಾಂವಿಧಾನಿಕವಾಗಿ ಏನು ಹೇಳ್ತದೆ, ಯಾವ ರೀತಿಯಾದಂಥ ಕಾನೂನು ಇದೆ ಮತ್ತು ತೀರ್ಪುಗಳೇನಿದೆ ಇದೆಲ್ಲವನ್ನು ಕೂಡ ಅವ್ರಿಗೆ ಗಣನೆಗೆ ತಂದಿದ್ದೀವಿ. ಅವರು ನಾಳೆ ಬೆಳಿಗ್ಗೆ 11 ಗಂಟೆಯ ಜಂಟಿ ಅಧಿವೇಶನಕ್ಕೆ ಬರ್ತಾರೆ ಅಂತ ಹೇಳುವಂಥ ಪೂರ್ಣ ವಿಶ್ವಾಸ ಇದೆ. ಬಂದೇ ಬರ್ತಾರೆ ಅವರು. ಸಂವಿಧಾನ ಕೂಡ ಅದೇ ರೀತಿಯಾಗಿ ಹೇಳ್ತದೆ. ಅದರಿಂದ ಅವ್ರು ಬರ್ತಾರೆ. ಬೆಳಗ್ಗೆ 10 ಕಾಲಕ್ಕೆ ನಾನು ಇಲ್ಲಿ ಬರ್ತಾ ಇದ್ದೀನಿ. ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತೀನಿ. ಸರ್, ಈಗ 11 ಪ್ಯಾರಾಗ್ರಾಫನ್ನು ತೆಗಿಲಿಲ್ಲ ಅಂತ ಹೇಳಿದ್ರೆ ನಾನು ಭಾಷಣ ಮಾಡೋದಿಲ್ಲ ಅಂತ ಅವರು ಕೂಡ ಹೇಳಿರುವಂಥದ್ದು. ಅವ್ರು ಹೇಳಿಲ್ಲ, ಆ ಥರ ಎಲ್ಲೂ ಹೇಳಿಲ್ಲ. ಅವ್ರು ಆ ಥರ ಎಲ್ಲೂ ಹೇಳಿಲ್ಲ. ಎಲ್ಲ ಬದಲಾವಣೆಯನ್ನ ಅವ್ರು ಕೇಳಿದ್ರು. ಆ ಬದಲಾವಣೆಗಳನ್ನ ಮಾಡ್ಲಿಕ್ಕಾಗೋದಿಲ್ಲ, ಯಾಕೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳೋದನ್ನ ಕೂಡ ಅವ್ರ ಗಮನಕ್ಕೆ ತಂದಿದ್ದೀವಿ. ಮತ್ತೆ ಏನು ಹೇಳ್ತದೆ ಸರ್ವೋಚ್ಚ ನ್ಯಾಯಾಲಯ, ಏನು ಹೇಳ್ತದೆ ಸಂವಿಧಾನ, ಅದರಿಂದ ತಾವು ಬರಲೇಬೇಕು. ರಾಜ್ಯಪಾಲರಂದ್ರೆ ನಿಮ್ಮ ಸ್ವಂತ ಭಾಷಣ ಅಲ್ಲ, ಇದು ಸರ್ಕಾರದ ನಿಲುವನ್ನು ವ್ಯಕ್ತಪಡಿಸ್ತಾ ಇರ್ತೀರಿ. ತಾವು ಹುದ್ದೆಯಲ್ಲಿ ಇದ್ದು ಭಾಷಣವನ್ನು ಮಾಡ್ತಾ ಇರ್ತೀರಿ. ಬಂದು ಭಾಷಣವನ್ನು ಮಾಡಿಕೊಡ್ಬೇಕು ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಕಾನೂನು ಸಚಿವರು ಸಂಪುಟ ಸಭೆಯ ನಿರ್ಧಾರ ತಾವು ಬರಬೇಕು ಅಂತೇಳಿ ನಾನು ಮನವಿ ಮಾಡಿದ್ದೆ. ಒಂದ್ ವೇಳೆ ಬರಲಿಲ್ಲ ಅಂದ್ರೆ ಏನು ನಡೆ ಆಗಿದೆ? ಅಲ್ಲ, ಬರ್ತಾರೆ ಅವರು. ಬೆಳಿಗ್ಗೆ ನಾನು 10 ಕಾಲಕ್ಕೆ ಬರ್ತಾ ಇದ್ದೀನಿ ರಾಜಭವನಕ್ಕೆ. ಅವ್ರು ನಮ್ಮ ಜೊತೆ ಬರ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ. ನಾನು ಅಂದರೆ ಅವ್ರ ಜೊತೆ ನಾನು ಕೂಡ ಜಂಟಿ ಸದನಕ್ಕೆ ಹೋಗ್ತೀನಿ. ಸರ್, ಕೇಂದ್ರದ ವಿಚಾರವನ್ನ ಭಾಷಣದಲ್ಲಿ ಹೇಳಿಸುವಂಥದ್ದು ಕೂಡ ಸಂವಿಧಾನ ಅಲ್ಲ ಅನ್ನೋದು ಅಶೋಕ್. ರಾಜ್ಯಪಾಲರು 11 ಪ್ಯಾರ ಕೈ ಬಿಡಲು ಹೇಳಿದ್ರು. ಆದ್ರೆ ಎಲ್ಲವನ್ನ ಬದಲಾವಣೆ ಮಾಡಲು ಸಾಧ್ಯವಿಲ್ಲ. ಸಿಎಂ ಜೊತೆ ಸಭೆ ಬಳಿಕ ಎಚ್.ಕೆ. ಪಾಟೀಲ್ ಅವರ ಹೇಳಿಕೆ ಇದು. ಕೆಲವೊಂದು ಸಾಲುಗಳು ಬದಲಾವಣೆ ಮಾಡಿದ್ದೀವಿ, ಶಬ್ದಗಳನ್ನ ಅಷ್ಟೇ ತಿದ್ದುಪಡಿ ಮಾಡಿ ಬದಲಾಯಿಸ್ತೀವಿ. ಇದು ಬಡವರ ಪರವಾಗಿ ಇರುವ ಭಾಷಣ, ಅದನ್ನ ರಾಜ್ಯಪಾಲರು ಓದಬೇಕು ಅಂತ ಕೇಳಿಕೊಳ್ತೀವಿ. ವಿಬಿಜಿ ರಾಮ್ಜಿ ಕಾನೂನು ಸಹಿಸಲು ಸಾಧ್ಯವಿಲ್ಲ ಅಂತ ಎಚ್.ಕೆ. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. 126(1) ಅನುಚ್ಛೇದದಲ್ಲಿ 1761 ಅನುಚ್ಛೇದ ಏನಿದೆ ಅದರಲ್ಲಿ ಸ್ಪಷ್ಟವಾಗಿದೆ, ಸರ್ಕಾರ ಈ ಒಂದು ಭಾಷಣವನ್ನು ಸಿದ್ಧಪಡಿಸ್ತದೆ, ರಾಜ್ಯಪಾಲರ ಮುಖಾಂತರ ಸಂದೇಶವನ್ನು ದೇಶಕ್ಕೆ, ರಾಜ್ಯಕ್ಕೆ, ಜನರಿಗೆ ಮುಟ್ಟಿಸುವ ಪ್ರಯತ್ನ ಮಾಡ್ತದೆ. ಇದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕು ಸರ್ಕಾರಕ್ಕೆ. ಆ ಹಕ್ಕು ಮೊಟಕುಗೊಳಿಸೋದಕ್ಕೆ ಯಾವುದೇ ಕಾರಣಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಅವರು ಏನು ಕೆಲವು ರಿಸರ್ವೇಷನ್ಸ್, ಶಬ್ದ ಪಬ್ದದ ಬಗ್ಗೆ ಅವರು ನಮ್ಮ ಜೊತೆಗೆ ಚರ್ಚೆ ಮಾಡ್ತಿದ್ರು, ಅವನ್ನ ತಿದ್ದುಪಡಿ ಮಾಡ್ತಕ್ಕಂಥದ್ದನ್ನು ಮಾಡೋದಕ್ಕೆ ಒಪ್ಕೊಂಡಿದ್ದೇವೆ. ಆದರೆ ಅವರು ಯಾವನ್ನ ಬಿಡಬೇಕು ಅಂತಾರೆ, ಯಾವುದು ರಾಜ್ಯದ ಹಿತ ಕಾಪಾಡೋದಕ್ಕಾಗಿ ನಾವು ಇರಬೇಕು ಅಂತೀವಿ, ಅದು ಕ್ಯಾಬಿನೆಟ್ ನಿರ್ಣಯ. ನಾವು ಸಾಯಂಕಾಲ ಹೋದಾಗ ಮಾನ್ಯ ರಾಜ್ಯಪಾಲರ ಜೊತೆಗೆ ಚರ್ಚೆ ಮಾಡಿದಾಗ ಅವರು ಈ ಅಂಶಗಳನ್ನು ಬಿಡೋದ್ರ ಬಗ್ಗೆ ಹೇಳಿದರು. ಅಂತಿಮವಾಗಿ ನಾವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ, ಆದರೆ ನಮ್ಮ ಸರ್ಕಾರದ ಒಪ್ಪಿಗೆ ಇಲ್ಲ ಅನ್ನೋದ್ರ ಬಗ್ಗೆ ಸೂಚ್ಯವಾಗಿ ಹೇಳಿದ್ವಿ. ಮುಖ್ಯಮಂತ್ರಿ ಹತ್ರ ಬಂದು ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಕ್ಯಾಬಿನೆಟ್ ನಿರ್ಣಯ ಇದೆ, ಏನು ರಾಜ್ಯ ಸರ್ಕಾರ ಬಡವರ ಸಲುವಾಗಿ, ಕಾರ್ಮಿಕರ ಸಲುವಾಗಿ, ನಮ್ಮ ರಾಜ್ಯದ ಆದಾಯದ ಸಲುವಾಗಿ ಧ್ವನಿ ಎತ್ತಬೇಕು ಅನ್ನುವಂಥ ನಿರ್ಣಯ ಮಾಡಿದ್ದೇವೆ. ಆ ಭಾಷಣವನ್ನು ರಾಜ್ಯಪಾಲರು ಓದಬೇಕು ಹಾಗೆ ಅಂತ ಹೇಳಿ ನಾವು ಅವ್ರಿಗೆ ವಿನಂತಿ ಮಾಡ್ತಕ್ಕಂಥದ್ದು ಇದೆ. ಇವೆಲ್ಲವುಗಳ ಬಗ್ಗೆ ನಮ್ಮ ರಾಜ್ಯದ ಧ್ವನಿಯಾಗಿ ರಾಜ್ಯ ಸರ್ಕಾರ ತಯಾರು ಮಾಡಿರ್ತಕ್ಕಂಥ, ಸಿದ್ಧಪಡಿಸಿರ್ತಕ್ಕಂಥ ಏನು ಭಾಷಣ ಇತ್ತು, ಆ ಭಾಷಣವನ್ನು
ಸನ್ಮಾನ್ಯ ಘನವೆತ್ತ ರಾಜ್ಯಪಾಲರು ಓದಬೇಕು ಅಂತೇಳಿ ನಾವು ಬಯಸ್ತಾ ಇದ್ದೇವೆ. ದಟ್ ಈಸ್ ನಥಿಂಗ್ ಬಟ್ ದಿ ಮ್ಯಾಂಡೇಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಈಗ ಒಂದ್ ಕಡೆ ಸರ್ಕಾರ ಅರ್ಜಿ ಸಲ್ಲಿಸೋದಕ್ಕೆ ಮುಂದಾಗಿದೆ.